ಎಲ್ರಿಗೂ ನಮಸ್ಕಾರ. ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ LBA ಪಾಠ ಆಧಾರಿತ ಮೌಲ್ಯಾಂಕನದ 6ನೇ ವರ್ಗದ ಗಣಿತದಲ್ಲಿ ವಿನ್ಯಾಸಗಳು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ, 9, 18, 27, 36 ಈ ಶ್ರೇಣಿಯ ಮುಂದಿನ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು 9 ಬಗ್ಗೆ 9 4 36, 9 5 45 ಸರಿಯಾದ ಉತ್ತರ. ಹಾಗೆ 5, 10, 20, 40 ಈ ಶ್ರೇಣಿಯ ಮುಂದಿನ ಎರಡು ಸಂಖ್ಯೆಗಳು ಅಂತ ಕೇಳ್ತಾ ಇದ್ದಾರೆ. 5 2 10, 10 2 20, 22 40 ಹಾಗೆ 42 80, 82 160 ಆಗುತ್ತೆ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಹಾಗೆ ಮೂರನೇ ಪ್ರಶ್ನೆ, 1 4 9 16 ಈ ಶ್ರೇಣಿಯ 5ನೇ ಪದ ಅಂತ ಕೇಳ್ತಾ ಇದ್ದಾರೆ. ಈ 1 4 9 16 ಇವೆಲ್ಲ ಏನು ವರ್ಗ ಸಂಖ್ಯೆಗಳು. ಇದು 1ರ ಘಾತ 2, 2ರ ಘಾತ 2, 3ರ ಘಾತ 2, 4ರ ಘಾತ 2, ನೆಕ್ಸ್ಟು 5ನೇದು 5ರ ಘಾತ 2 ಅಂದರೆ 5 5 5 25. ಹಾಗೆ ನಾಲ್ಕನೇ ಪ್ರಶ್ನೆ, 1 11 111 1111 ಇಲ್ಲಿ 2 ಆಯಿತು, 3 ಆಯಿತು, 4 ಆಯಿತು, ನೆಕ್ಸ್ಟು 5 1ಗಳಿರಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ. ಹಾಗೆ ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, A1 B2 C3 D4 ಹಾಗೆ ನೆಕ್ಸ್ಟ್ ಏನಂತ ಕೇಳ್ತಾ ಇದ್ದಾರೆ. A B ಆದಮೇಲೆ C ಆದಮೇಲೆ D ಆದಮೇಲೆ E ಹಾಗೆ 1 2 3 4 5 ಈ 5 ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, 2 4 8 16 34 64 ಅಂತ ಇದೆ. ಈ ವಿನ್ಯಾಸಕ್ಕೆ ಸೇರದ ಸಂಖ್ಯೆ ಅಂತ ಇದೆ. ಇಲ್ಲಿ 2 2 4 4 2 8 8 2 16 16 2 32 ಇರಬೇಕು. ಇಲ್ಲಿ 34 ಇದೆ. 32 ಇದ್ದರೆ 32 2 64 ಆಗುತ್ತೆ. ಅಲ್ಲಿಗೆ 34 ಬಂದಿಲ್ಲಿ ಗುಂಪಿಗೆ ಸೇರದೇ ಇರುವಂಥ ಒಂದು ಪದ. ಹಾಗೆ ಮುಂದಿನ ಪ್ರಶ್ನೆ ತ್ರಿಭುಜಗಳನ್ನು ನೋಡ್ತಾ ಹೋಗಿ ಅದರ ಅಲೈನ್ಮೆಂಟ್ ಇಲ್ಲಿ ಮೇಲೆ ಇದೆ, ಹಾಗೆ ಕೆಳಗಿದೆ, ಮೇಲೆ ಕೆಳಗೆ ಮೇಲೆ ಕೆಳಗೆ. ಹಾಗೆ ಇದನ್ನು ಹೀಗೆ ಮುಂದುವರಿಸಿದ್ರೆ ನೀಲಿಯ ಬಣ್ಣ ಹಾಗೆ ಒಂದು ಪರ್ಪಲ್ ಬಣ್ಣ ನಮಗೆ ಸಿಗುತ್ತೆ. ಇದು ಎಲ್ಲಿದೆ? ಆಪ್ಷನ್ ಡಿ ಸರಿಯಾದ ಉತ್ತರ. ಹಾಗೆ 8ನೇ ಪ್ರಶ್ನೆ, ಇಲ್ಲಿ ನೋಡಿ ನಿಮಗೆ ಈ ತ್ರಿಭುಜದಲ್ಲಿ ಈ ಡಾಟ್ ಏನಿದೆ ಅದು ಈ ಬದಿಗಿದೆ, ಮೇಲೆ ಬದಿಗಿದೆ, ಆ ಕಡೆ ಬದಿಗಿದೆ, ಈ ಕಡೆ ಬದಿಗಿದೆ, ಮತ್ತು ಮೇಲೆ ಬದಿಗಿದೆ. ನೆಕ್ಸ್ಟು ಇದನ್ನು ಹಾಗೆ ಮುಂದುವರಿಸಿದ್ರೆ ಮೇಲೆ ಆಯಿತು. ಮತ್ತು ಹೇಗಿರಬೇಕು ಈ ವಿನ್ಯಾಸ? ಈ ಕಡೆ ಬದಿಗಿರಬೇಕು. ಇದು ಆಪ್ಷನ್ ಬಿನಲ್ಲಿದೆ. 9ನೇ ಪ್ರಶ್ನೆ, AB BC CD DE ಈ ವಿನ್ಯಾಸದ 5ನೇ ಪದ ನೋಡಿ. A ಆದಮೇಲೆ B ಆಮೇಲೆ C ಆಮೇಲೆ D ನೆಕ್ಸ್ಟು E ಇರುತ್ತೆ. ಇಲ್ಲಿ B ಆದಮೇಲೆ C D E ನೆಕ್ಸ್ಟ್ ಇಲ್ಲಿ F ಇರುತ್ತೆ. ಅಂದರೆ ಆಪ್ಷನ್ ಸಿ ನಮಗೆ ಸರಿಯಾದ ಉತ್ತರ. ಪ್ರಶ್ನೆ, ಹಾಗೆ ಈ ಬದಿಗಿದೆ, ನೆಕ್ಸ್ಟ್ ಯಾವ ಬದಿಗೆ ಹೋಗಬೇಕು ಅದು ಈ ಬದಿಗೆ ಬರಬೇಕು. ಅಂದರೆ ಆಪ್ಷನ್ ಬಿ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 12ನೇ ಪ್ರಶ್ನೆ, ಈ ವಿನ್ಯಾಸದ ಮುಂದಿನ ವಿನ್ಯಾಸ ಅಂತ ಇದೆ ನೋಡಿ. ಇಲ್ಲಿ 1 ಆಯಿತು, ಇವು 3 ಆಯಿತು, ಇಲ್ಲಿ 6 ಆಯಿತು. ಮುಂದಿನ ತ್ರಿಕೋನೀಯ ಸಂಖ್ಯೆ ಯಾವುದಪ್ಪ ಅಂದರೆ ಅದು 10 ನಮಗೆ ಇಲ್ಲಿ ಸಿಗುತ್ತೆ ಈ ತ್ರಿಭುಜದಲ್ಲಿ. ಅಂದರೆ ಈ ಒಂದು ಚುಕ್ಕಿಗಳು ನಮಗೆ ತ್ರಿಭುಜವನ್ನು ತೋರಿಸುತ್ತೆ. ಹಾಗೆ ಮುಂದಿನ ತ್ರಿಕೋನೀಯ ಸಂಖ್ಯೆ ಕೂಡ 10. ಹಾಗಾಗಿ 10 ಚುಕ್ಕಿಗಳಿರುವಂಥ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ. ಹಾಗೆ ಮುಂದಿನ ಪ್ರಶ್ನೆ, 2 6 12 20 30 ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 2ಕ್ಕೆ 3 ಗುಣಿಸಿದ್ದಾರೆ, 2ಕ್ಕೆ 3 ಗುಣಿಸಿದ್ದಾರೆ, ಸೊ 6 ಬಂದಿದೆ. 2ಕ್ಕೆ 6 ಗುಣಿಸಿದ್ದಾರೆ, 12 ಬಂದಿದೆ. 2ಕ್ಕೆ 10 ಗುಣಿಸಿದ್ದಾರೆ, 20 ಬಂದಿದೆ. ಅಂದರೆ ಈ 1 3 6 10 ಇವೆಲ್ಲ ತ್ರಿಕೋನ ಸಂಖ್ಯೆಗಳು. ತ್ರಿಕೋನ ಸಂಖ್ಯೆಗಳನ್ನು ಗುಣಿಸಿರೋದಕ್ಕೆ ಇಲ್ಲಿರೋ ವಿನ್ಯಾಸ ಬಂದಿದೆ. ಮುಂದಿನ ತ್ರಿಕೋನ ಸಂಖ್ಯೆ ಯಾವುದು? 21. ಈ 21ನ್ನು 2 ಗುಣಿಸಿದ್ರೆ ನಮಗೆ ಬರೋ ಉತ್ತರ 42. ಅಂದರೆ ಆಪ್ಷನ್
ಸಿ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ಇಲ್ಲಿ 1, 3, 6, 10, 15 ಈ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಈ ಸಂಖ್ಯೆಗಳನ್ನು ತ್ರಿಕೋನ ಸಂಖ್ಯೆಗಳು ಅಂತೇಳಿ ಕರೀತಾರೆ. ಹಾಗೆ 1, 4, 9, 16, 25 ಈ ಸಂಖ್ಯಾ ಸರಣಿಯನ್ನು ಏನಂತ ಕರೀತಾರೆ? ಈ ಸಂಖ್ಯಾ ಸರಣಿಯನ್ನು ವರ್ಗ ಸಂಖ್ಯೆಗಳ ಸಂಖ್ಯಾ ಸರಣಿ ಅಂತೇಳಿ ಕರೀತಾರೆ. ಹಾಗೆ 1, 8, 27, 64 ಈ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಇದೆ. ಇವೆಲ್ಲ ಘನ ಸಂಖ್ಯೆಗಳ ಸಂಖ್ಯಾ ಶ್ರೇಣಿ. 1 ರ ಘಾತ 3, 2 ರ ಘಾತ 3, 3 ರ ಘಾತ 3, 4 ರ ಘಾತ 3, ಮುಂದೆ ನಮಗೆ 5 ರ ಘಾತ 3 ಅಂದರೆ 5 × 5 × 5 ಎಷ್ಟಾಗುತ್ತೆ? 125. ಹಾಗೆ ಇದರ ಮುಂದಿನ ಆಕೃತಿ ನೋಡಿ, ಸ್ಟಾರ್ ಆಯಿತು, ವೃತ್ತ ಆಯಿತು, ಆಯ್ತ ಆಯಿತು, ನೆಕ್ಸ್ಟು ಸ್ಟಾರ್, ವೃತ್ತ, ನೆಕ್ಸ್ಟ್ ಇರೋದು ಆಯ್ತ. ಎ ಇ ಐ ಬಿಟ್ಟೋಗಿದೆ ಓವೆಲ್ಸಲ್ಲಿ. ಸೊ ಇಲ್ಲಿ ಬಿಟ್ಟು ಹೋಗಿರೋ ಅಕ್ಷರ ಯಾವುದು? ಐ. ಹಾಗೆ 1, 4, 9, 16, 25 ಇವೆಲ್ಲ ಆವಾಗಲೇ ಹೇಳ್ದಂಗೆ ವರ್ಗ ಸಂಖ್ಯೆಗಳು. ಇಲ್ಲಿ 5 ರ ಘಾತ 2, ಮುಂದೆ ಬರೋದು 6 ರ ಘಾತ 2 ಅಂದರೆ 36. ಹಾಗೆ ಮುಂದಿನ ಸಂಖ್ಯೆ, ಮೊದಲ 3 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ. ಮೊದಲ 3 ಬೆಸ ಸಂಖ್ಯೆ ಅಂದರೆ 1, 3 ಮತ್ತು 5 ಎಷ್ಟಾಯಿತು? 9. ಮೂರನೇ ತ್ರಿಕೋನೀಯ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಮೂರನೇ ತ್ರಿಕೋನೀಯ ಸಂಖ್ಯೆ ನೋಡಿ, ಇವೆಲ್ಲ ತ್ರಿಕೋನ ಸಂಖ್ಯೆಗಳು. ಮೂರನೇ ತ್ರಿಕೋನ ಸಂಖ್ಯೆ ಯಾವುದಪ್ಪ ಅಂದರೆ 6. ಆಕೃತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಗೆ ರೇಖಾಗಣಿತ ಅಂತೇಳಿ ಕರೀತಾರೆ. ನಿಯಮಿತ ಚತುರ್ಭುಜವನ್ನು ವರ್ಗ ಅಂತೇಳಿ ಕರೀತಾರೆ. ಹಾಗೆ ಮುಂದಿನ ಪ್ರಶ್ನೆ ಸರಿ ತಪ್ಪು ಇದೆ. ಸಂಖ್ಯೆಗಳು, ಆಕೃತಿಗಳು ಅಥವಾ ಅಕ್ಷರಗಳನ್ನು ಬಳಸಿಕೊಂಡು ವಿನ್ಯಾಸವನ್ನು ನಿರ್ಮಿಸಬಹುದು. ಹೌದು, ಕರೆಕ್ಟ್. 1, 3, 5, 7, 9 ಈ ಶ್ರೇಣಿಯು ಬೆಸ ಸಂಖ್ಯೆಗಳ ವಿನ್ಯಾಸ ಹೊಂದಿದೆ. ಹೌದು, ಕರೆಕ್ಟ್. ಎಲ್ಲ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮದಲ್ಲಿರಬೇಕು ಹಾಗೇನಿಲ್ಲ. ಎಲ್ಲ ಏರಿಕೆ ಕ್ರಮದಲ್ಲಿ ಇರಬೇಕಂತ ಏನೂ ಇಲ್ಲ. ಇಳಿಕೆ ಕ್ರಮದಲ್ಲೂ ಕೂಡ ನಾವು ಬರೆದು ವಿನ್ಯಾಸವನ್ನು ರಚನೆ ಮಾಡ್ಬೋದು. ವಿನ್ಯಾಸವು ಶ್ರೇಣಿಯ ಮುಂದಿನ ಸಂಖ್ಯೆ ಅಥವಾ ಆಕೃತಿಯನ್ನು ಊಹಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಕರೆಕ್ಟ್. ಜಾಮಿತಿಯ ವಿನ್ಯಾಸದಲ್ಲಿ ಆಕೃತಿಗಳು ಒಂದೇ ಗಾತ್ರದಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಅವು ಬೇರೆ ಬೇರೆ ಗಾತ್ರದಲ್ಲಿ ಕೂಡ ಇರಬಹುದು. 100, 90, 80, 70 ಈ ಸರಣಿಯು ಸಾಮಾನ್ಯ ವ್ಯತ್ಯಾಸ ಹೊಂದಿರುವ ವಿನ್ಯಾಸವನ್ನು ಹೊಂದಿದೆ. ಹೌದು, ಕರೆಕ್ಟ್. ಸಾಮಾನ್ಯ ವ್ಯತ್ಯಾಸ ಇದೆ ಎಲ್ಲ ಮಧ್ಯೆ. ಇದಕ್ಕಿರೋ ವಿನ್ಯಾಸ 10, ಇದಕ್ಕಿರೋ ವ್ಯತ್ಯಾಸನೂ 10, ಇಲ್ಲಿರೋ ವ್ಯತ್ಯಾಸ ಕೂಡ 10. ಹಾಗಾಗಿ ಇದು ಸಾಮಾನ್ಯ ವ್ಯತ್ಯಾಸವನ್ನು ಹೊಂದಿದೆ. ಒಂದು ವಿನ್ಯಾಸದಲ್ಲಿ ಅನುಕ್ರಮ ಪದಗಳ ವ್ಯತ್ಯಾಸವು ಯಾವಾಗಲೂ ಒಂದೇ ಆಗಿರುತ್ತದೆ ಅಂತ ಇದೆ. ಒಂದೇ ಆಗಿರಬೇಕಂತ ಏನೂ ಇಲ್ಲ. ನೋಡಿ, ಈಗ 1, 3, 6, 10 ಇವೆಲ್ಲ ತ್ರಿಕೋನ ಸಂಖ್ಯೆಗಳ ವಿನ್ಯಾಸ ಆಗಿದೆ. ಇಲ್ಲಿ ವ್ಯತ್ಯಾಸ ಬಂದು 3, 1 ಕಳೆದ್ರೆ 2 ಬರುತ್ತೆ ವ್ಯತ್ಯಾಸ. ಇವೆರಡರ ಮಧ್ಯೆ ವ್ಯತ್ಯಾಸ 3 ಬರುತ್ತೆ. ಇವೆರಡರ ಮಧ್ಯೆ ವ್ಯತ್ಯಾಸ 4. ಹೀಗೆ ಒಂದೇ ಇರಬೇಕಂತ ಏನೂ ಇಲ್ಲ. ಒಂದು ವಿನ್ಯಾಸವು ಯಾವಾಗಲೂ ನಿರ್ದಿಷ್ಟ ನಿಯಮದ ಮೂಲಕ ರಚಿಸಲಾಗುತ್ತದೆ. ಇದು ಕರೆಕ್ಟ್. ಸೊ ಇಷ್ಟು ನಮ್ಮ ಭಾಗ 1ರಲ್ಲಿ. ಮುಂದಿನ ಪ್ರಶ್ನೆಗಳನ್ನು ನಾವು ಇನ್ನೊಂದು ಭಾಗದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.